ಆದಮೇಲೆ ಮತ್ತೆ ಸ್ವಾಗತ. ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಕ್ರೌಡ್ ಇರುತ್ತೆ. 4 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಅಂತ ಬಿಎಂಟಿಸಿಗೂ ಕೂಡ ಗೊತ್ತಿತ್ತು. ಹೀಗಾಗಿ ಹೊಸ ವರ್ಷಕ್ಕಾಗಿ ಬಿಎಂಟಿಸಿ ಕೂಡ ಹೆಚ್ಚುವರಿ ಬಸ್ಗಳನ್ನು ನಿಯೋಜನೆ ಮಾಡಿತ್ತು. ರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆಯವರೆಗೆ ಬಸ್ ಸೇವೆಗಳನ್ನು ಒದಗಿಸಿಕೊಡ್ತು. ಹೊಸ ವರ್ಷಕ್ಕೆ 200 ಹೆಚ್ಚುವರಿ ಬಸ್ಗಳನ್ನು ಸೇವೆ ನೀಡೋದಕ್ಕೆ ನಿರ್ಧಾರ ಮಾಡಿತು. 1 ಲಕ್ಷ ಪ್ರಯಾಣಿಕರು ನಿನ್ನೆ ರಾತ್ರಿ ಪ್ರಯಾಣ ಮಾಡಿದ್ದಾರೆ. ನಿನ್ನೆ ಒಂದೇ ದಿನ 1 ಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ. ಬಿಎಂಟಿಸಿಗೆ 7.25 ಕೋಟಿ ರೂಪಾಯಿ ಒಂದೇ ದಿನಕ್ಕೆ ಹರಿದು ಬಂದಿದೆ. ಒಂದೇ ದಿನಕ್ಕೆ ಬಿಎಂಟಿಸಿಗೆ 7,25,00,000 ಆದಾಯ ಹರಿದು ಬಂದಿದೆ. ಹೀಗಾಗಿ ನಿನ್ನೆ ಅತಿ ಹೆಚ್ಚಿನ ಜನ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಜನ ಸೇರ್ತಾರೆ ಎನ್ನುವಂಥದ್ದು ಬಿಎಂಟಿಸಿಗೂ ಕೂಡ ಗೊತ್ತಿತ್ತು. ಇದೇ ಕಾರಣಕ್ಕಾಗಿ ಬಿಎಂಟಿಸಿ ಹೆಚ್ಚುವರಿ ಬಸ್ಗಳನ್ನು ಕೂಡ ನಿಯೋಜನೆ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಸರಿಸುಮಾರು 200 ಬಸ್ಗಳನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿತ್ತು. ರಾತ್ರಿ 11 ಗಂಟೆಯಿಂದ ಹಿಡಿದು ರಾತ್ರಿ 3 ಗಂಟೆಯವರೆಗೆ ಬಸ್ ಸೇವೆಯ ಕಾರ್ಯಾಚರಣೆ ಮಾಡಲಾಯಿತು. ಇದೇ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ, ಯಾವುದೇ ರೀತಿಯಾದಂತಹ ಹೆಚ್ಚಿನ ಸಮಸ್ಯೆಗಳು ಎದುರಾಗದಂತೆ ಬಹಳಷ್ಟು ಈಸಿಯಾಗಿ ಕ್ರೌಡ್ ಕ್ಲಿಯರ್ ಮಾಡೋದಕ್ಕೂ ಕೂಡ ಸಾಧ್ಯ ಆಯಿತು. ಜೊತೆಗೆ ಯಾರ್ಯಾರು ಬೇರೆ ಬೇರೆ ಭಾಗದಿಂದ ಒಂದು ಹಾಟ್ಸ್ಪಾಟ್ಗಳಲ್ಲಿ ಬಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ರು, ಹೊಸ ವರ್ಷದ ಆಚರಣೆಗಳಲ್ಲಿ ಭಾಗಿಯಾಗಿದ್ದರು, ಎಲ್ಲರೂ ತಮ್ಮ ತಮ್ಮ ವಾಸಸ್ಥಾನಕ್ಕೆ ತೆರಳೋದಕ್ಕೆ ಬಿಎಂಟಿಸಿ ನಿನ್ನೆ ರಾತ್ರಿ ಬಹಳಷ್ಟು ಉಪಯುಕ್ತ ಕೂಡ ಆಯಿತು. ಹೀಗಾಗಿ ಎಲ್ಲರೂ ಈಸಿಯಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗೋದಕ್ಕೂ ಕೂಡ ಅವಕಾಶ ಸಿಕ್ತು. ಹೀಗಾಗಿ ಬಿಎಂಟಿಸಿಯ ಡ್ರೈವರ್ಗಳು ಕೂಡ, ಕಂಡಕ್ಟರ್ಗಳು ಕೂಡ ನಿನ್ನೆ ರಾತ್ರಿ ಇಡೀ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಿನ್ನೆಯ ಹೊಸ ವರ್ಷದ ಒಂದು ಸಂಭ್ರಮಾಚರಣೆ ಯಶಸ್ವಿಯಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಮುಕ್ತಾಯ ಆಗಿದೆ.